ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ಅನಗತ್ಯ ವಿವಾದಗಳಿಂದಲೇ ಸುದ್ದಿಯಾಗುತ್ತಿದೆ. ಅದರಲ್ಲೂ ಬಸವಣ್ಣ, ಶಿಶುನಾಳ ಶರೀಫ, ಕುವೆಂಪು ಅವರಂತಹ ದಾರ್ಶನಿಕರು ಸಾರಿದ್ದ ಸಾಮರಸ್ಯದ ಸಂದೇಶವನ್ನು ಅವಮಾನಿಸುವ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ವರ್ತಿಸುತ್ತಿದ್ದಾರೆ. ಇವರ ಜೊತೆಗೆ ಪ್ರಜಾಪ್ರಭುತ್ವದ 4ನೇ ಅಂಗ ಎನಿಸಿರುವ ಮಾಧ್ಯಮವೂ ಸೇರಿ ಇಡೀ ಸಮಾಜಕ್ಕೆ ಕೋಮು ವಿಷ ಉಣಿಸಲು ಹವಣಿಸುತ್ತಿವೆ. ಸದ್ಯ ಮುಂದಿನ ತಿಂಗಳು ನಡೆಯಲಿರುವ ನಾಡಹಬ್ಬ ಮೈಸೂರು ದಸರಾದ ಉದ್ಘಾಟನೆಗೆ ಕನ್ನಡದ ಮೊದಲ ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಶ್ರೇಷ್ಠ ಸಾಹಿತಿ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಬಾನು ಮುಸ್ತಾಕ್ ಅವರನ್ನು ಸರ್ಕಾರ ಆಹ್ವಾನಿಸಿರುವುದು ಬಿಜೆಪಿಗರು ಮತ್ತು ಕೋಮುವಾದಿಗಳನ್ನು ಕೆರಳಿಸಿದೆ. ಕಳೆದ 4-5 ದಿನಗಳಿಂದ ಒಂದೇ ಧ್ವನಿಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಮಂದಿ ಅರಚಾಡುತ್ತಿದ್ದಾರೆ. ಹಿಂದೂ ಧಾರ್ಮಿಕ ಹಬ್ಬಕ್ಕೆ ಮುಸ್ಲಿಂ ಮಹಿಳೆಯಿಂದ ಚಾಲನೆ ಕೊಡಿಸಿ ಕಾಂಗ್ರೆಸ್ ಹಿಂದೂ ಧರ್ಮಕ್ಕೆ ಅಪಚಾರ ಎಸಗುತ್ತಿದೆ, ಮುಸ್ಲಿಂ ಓಲೈಕೆ ಮಾಡುತ್ತಿದೆ ಎಂದು ಕೆಲವರು ತಕರಾರು ತೆಗೆದಿದ್ದಾರೆ. ಬಾನು ಮುಸ್ತಾಕ್ ಕನ್ನಡಾಂಬೆಯ ಬಗ್ಗೆ ಅಗೌರವ ತೋರುವ ಮಾತಾಡಿದ್ದಾರೆ. ಆಕೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡುವುದು ಸರಿಯಲ್ಲ ಎಂದು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲದರ ನಡುವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಾನು ಮುಸ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು ಎಂದು ಬೆದರಿಕೆ ಒಡ್ಡುವ ರೀತಿಯಲ್ಲಿ ಕಟ್ಟಪ್ಪಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶೋಭಾ ದೆಹಲಿಗೆ ಹೋಗಿ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲೂ ಬಾನು ಮುಸ್ತಾಕ್ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು, ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು, ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನ ವಿಡ್ರಾ ಮಾಡಬೇಕು. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ ಡಿಸಿಎಂ ಹೇಳಿಕೆಯನ್ನು ಉಲ್ಲೇಖಿಸಿ ಚಾಮುಂಡಿ ಬೆಟ್ಟವನ್ನು ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಲು ಹೊರಟಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸದೆ ಚಾಮುಂಡಿ ಬೆಟ್ಟವನ್ನು ವಕ್ಫ್ ಆಸ್ತಿಯನ್ನಾಗಿ ಮಾಡುವ ಹುನ್ನಾರದ ಭಾಗವಾಗಿ ಬಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆಯಲಾಗಿದೆ ಎಂದು ಆರೋಪ ಮಾಡಿ ಚಾಮುಂಡಿ ಬೆಟ್ಟ ವಿಚಾರದಲ್ಲಿ ಡಿಸಿಎಂ ವಿವಾದ ಹುಟ್ಟುಹಾಕಿದ್ದಾರೆ ಎಂದು ಹೇಳಿ ತಾವು ವಿವಾದವನ್ನು ಜೀವಂತವಾಗಿಡುವ ಸುಳಿವು ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ, ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಮತ್ತೆ ಯಾರ ಆಸ್ತಿ ಅಪ್ಪ? ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ? ಶೋಭಾ ಪ್ರತಿನಿಧಿಸುವ ಪಕ್ಷದ ಸಿದ್ಧಾಂತದ ಮೇಲಿನ ಆಕೆಯ ಬದ್ಧತೆ ಮೆಚ್ಚುವಂಥದ್ದು. ಆದರೆ ಆಕೆ ಕೇವಲ ಒಂದು ಪಕ್ಷದ ಕಾರ್ಯಕರ್ತೆ ಅಲ್ಲ, 3ನೇ ಬಾರಿ ಸಂಸದೆಯಾಗಿ ಸದ್ಯ ಕೇಂದ್ರ ಸರ್ಕಾರದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕೃಷಿ ಖಾತೆಯ ರಾಜ್ಯ ಸಚಿವೆಯಾಗಿ ಕೆಲಸ ಮಾಡಿರುವ ಶೋಭಾ ರಾಜ್ಯದ ರೈತರಿಗಾಗಿ ಏನು ಸಹಾಯ ಮಾಡಿದ್ದಾರೆ, ಈಗ ಅವರು ಯಾವ ಖಾತೆಯನ್ನು ನಿರ್ವಹಿಸುತ್ತಿದ್ದಾರೆ ಎಂದು ರಾಜ್ಯದ ಬಹುತೇಕರಿಗೆ ಗೊತ್ತಿರಲು ಸಾಧ್ಯವಿಲ್ಲ. ಯಾಕೆಂದರೆ ಸಚಿವೆ ಶೋಭಾ ರಾಜ್ಯದಲ್ಲಿ ಕಾಣಿಸಿಕೊಳ್ಳುವುದೇ ಅಪರೂಪ. ಆಕೆ ಕಾಣಿಸಿಕೊಂಡರೆಂದರೆ ಒಂದೋ ರಾಜ್ಯದಲ್ಲಿ ಒಂದು ಹಿಂದುವಿನ ಹೆಣ ಬೀಳಬೇಕು, ಅದರ ಆರೋಪಿ ಪಕ್ಕಾ ಮುಸ್ಲಿಂ ಆಗಿರಬೇಕು. ಈ 2 ವರ್ಷಗಳಲ್ಲಿ ರಾಜ್ಯದ ಉದ್ಯಮ ಕ್ಷೇತ್ರಕ್ಕೆ ಶೋಭಾ ಅವರ ಕೊಡುಗೆ ಏನು? ರಾಜ್ಯದ ಯುವ ಸಮೂಹಕ್ಕೆ ಉದ್ಯಮಗಳಲ್ಲಿ ತೊಡಗಿಕೊಳ್ಳಲು ಉತ್ತೇಜನ ನೀಡುವ ಯೋಜನೆ ರೂಪಿಸಿದ್ದಾರೆಯೇ? ಆ ಬಗ್ಗೆ ಎಂದಾದರೂ ಪ್ರೆಸ್ ಮೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ? ಇಲ್ಲ. ಹಿಂದೂ ಮುಸ್ಲಿಂ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವ ಶೋಭಾ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವುದರಲ್ಲಿ ದೇಶದಲ್ಲೇ ನಂಬರ್ 1 ನಾಯಕಿ ಎಂದರೆ ತಪ್ಪಾಗದು. ಈಕೆ ಸುದ್ದಿಯಾಗುವುದೇ ಮುಸ್ಲಿಂ ದ್ವೇಷದ ಹೇಳಿಕೆಗಳಿಂದ. ಸ್ನೇಹಿತರೆ, ಮುಖ್ಯವಾಹಿನಿ ಮಾಧ್ಯಮಗಳನ್ನು ಗಮನಿಸಿದಾಗ ಬಿಜೆಪಿ ನಾಯಕರು ಸದಾ ಧರ್ಮ, ಹಬ್ಬ, ಆಚರಣೆಯ ವಿಚಾರದಲ್ಲಿ ಸಮಾಜ ಒಡೆಯುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ನಿಮಗನ್ನಿಸುವುದು ಸಹಜ. ಆದರೆ ಯಾಕೆ ಹೀಗೆ? ಇದು ಅರ್ಥವಾಗಬೇಕಿದ್ದರೆ ಹಿಂದೂ ಮುಸ್ಲಿಂ ಧರ್ಮಗಳ ನಡುವೆ ಸಾಮರಸ್ಯ ಕದಡುವ ಬಿಜೆಪಿಯವರ ಚರ್ಚೆ, ಅಭಿಯಾನದಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳ ಪಾತ್ರ ಏನು ಎಂಬುದನ್ನು ಅರಿಯುವ ಪ್ರಯತ್ನ ಮಾಡಬೇಕಿದೆ. ಮುಸ್ಲಿಂ ದೇಶದ ಮನಸ್ಥಿತಿ ಶೋಭಾ ಕರಂದ್ಲಾಜೆಯವರದ್ದು ಮಾತ್ರವಲ್ಲ, ಆಕೆಯ ಬಾಯಿಗೆ ಮೈಕ್ ಹಿಡಿದು ಹೇಳಿಕೆ ಪಡೆಯುವ ಮಾಧ್ಯಮಗಳದ್ದು ಕೋಮುವಾದಿ ಮನಸ್ಥಿತಿಯೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಆರೋಪಕ್ಕೆ ನಾನಿಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡುತ್ತೇನೆ. ಮಂಗಳೂರಿನಲ್ಲಿ 2015 ಏಪ್ರಿಲ್ನಲ್ಲಿ ಉತ್ತರ ಭಾರತದಿಂದ ಕೂಲಿ ಅರಸಿ ಬಂದಿದ್ದ ಯುವತಿಯೊಬ್ಬಳ ಮೇಲೆ ಸ್ಥಳೀಯ ಹಿಂದೂ ಯುವಕರು ಸಾಮೂಹಿಕ ಅತ್ಯಾಚಾರಗೈದು ಬಂಧನಕ್ಕೊಳಗಾದರು. ಈ ಪ್ರಕರಣದ ಬಗ್ಗೆ ಶೋಭಾ ಕರಂದ್ಲಾಜೆ ಏನಾದರೂ ಹೇಳಿಕೆ ನೀಡಿದ್ದಾರೆಯೇ? ಇಲ್ಲ. ಆಕೆ ಹೇಳಿಕೆ ಪಡೆಯಬೇಕು ಎಂದು ಮಾಧ್ಯಮಗಳಿಗೆ ಅನ್ನಿಸಿದೆಯೇ? ಅದೂ ಇಲ್ಲ. ರಾಜ್ಯದಲ್ಲಿ ಅತ್ಯಾಚಾರ, ಕೊಲೆ ನಡೆದಾಗ ಆರೋಪಿಗಳು ಮುಸ್ಲಿಮರಾಗಿದ್ದರೆ ಮಾತ್ರ ಮಾಧ್ಯಮಗಳ ಮುಂದೆ ಬಂದು ಕೋಮು ದ್ವೇಷದ ಹೇಳಿಕೆ ಕೊಡುವುದು, ಹೋರಾಟದಲ್ಲಿ ಭಾಗಿಯಾಗುವುದು, ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಎಂಬ ಟೀಕೆ ಮಾಡುವುದು ಇದು ಶೋಭಾ ಕರಂದ್ಲಾಜೆಯವರು ಮಾಡುತ್ತಾ ಬಂದಿರುವ ಅತಿ ಕೆಟ್ಟ ಕೋಮುವಾದಿ ರಾಜಕಾರಣ.
ಮಂಗಳೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದು ವಾರ ಆಗಿದೆಯಷ್ಟೇ. ದೂರದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಮಂಗಳೂರಿನ ಹಿಂದುತ್ವದ ಅಮಲೇರಿದ ಯುವಕರು ಬಡ ಮುಸ್ಲಿಂ ಯುವಕ ಅಶ್ರಫ್ನನ್ನು ಹೊಡೆದು ಸಾಯಿಸುತ್ತಾರೆ. ಈ ಬಗ್ಗೆ ಮಾಧ್ಯಮಗಳು ಶೋಭಾ ಕರಂದ್ಲಾಜೆಯವರ ಬಾಯಿಗೆ ಮೈಕ್ ಹಿಡಿಯಲಿಲ್ಲ. ಕನಿಷ್ಠ ಈ ಥರ ಅಮಾಯಕರ ಮೇಲೆ ಪ್ರತೀಕಾರದ ದಾಳಿ ಮಾಡುವುದು ಖಂಡನೀಯ ಎಂಬ ಹೇಳಿಕೆ ಯಾವ BJP ನಾಯಕರಿಂದಲೂ ಬಂದಿಲ್ಲ. ಬದಲಿಗೆ ಕೊಲೆ ಪಾತಕಿಗಳ ರಕ್ಷಣೆಯ ಸಲುವಾಗಿ ಆ ಯುವಕ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದ ಎಂಬ ದಾಳವನ್ನು ಉರುಳಿಸಿದ್ದರು. ಅದಾದ ಕೆಲ ದಿನಗಳಲ್ಲೇ ಹಿಂದಿನ BJP ಸರ್ಕಾರದಿಂದ ರೌಡಿ ಶೀಟರ್ ಎಂದು ಘೋಷಿಸಲಾಗಿದ್ದ ಸುಹಾಸ್ ಶೆಟ್ಟಿಯ ಕೊಲೆಯಾದಾಗ ಶೋಭಾ ಮೇಡಮ್ ಎಲ್ಲಿದ್ದರೋ ಏನೋ ಧರೆಗಿಳಿದು ಬರುತ್ತಾರೆ. ಮಾಧ್ಯಮಗಳು ಇವರ ತೆರೆದ ಬಾಯಿಗೆ ಮೈಕ್ ಹಿಡಿಯುತ್ತವೆ. ಈಕೆ ಮಲ್ಲೇಶ್ವರಂನ BJP ಕಚೇರಿಯಲ್ಲಿ ಕುಳಿತುಕೊಂಡು ಮುಸ್ಲಿಮರು, ಕಾಂಗ್ರೆಸ್ ಪಕ್ಷ, CM ಸಿದ್ದರಾಮಯ್ಯ ಅವರನ್ನು ವಾಚಾಮಗೋಚರ ಬೈತಾರೆ. ಆಗ ಮಾಧ್ಯಮಗಳು ಅಮಾಯಕ ಅಶ್ರಫ್ನ ಗುಂಪು ಹತ್ಯೆಯ ಬಗ್ಗೆ ಪ್ರಶ್ನೆಯನ್ನೇ ಕೇಳಿಲ್ಲ. ಸುಹಾಸ್ ಶೆಟ್ಟಿಯ ಕೊಲೆಗೆ ಪ್ರತೀಕಾರವಾಗಿ ಅಮಾಯಕ ರೆಹಮಾನ್ನನ್ನು ಹಿಂದೂ ಯುವಕರು ಕೊಚ್ಚಿ ಹಾಕಿದಾಗ ಶೋಭಾ ಕರಂದ್ಲಾಜೆಯವರು ಮಾಧ್ಯಮಗಳ ಮೈಕಿಗೆ ಸಿಗಲೇ ಇಲ್ಲ. ಮಾಧ್ಯಮಗಳು ಈಕೆ ಹೇಳಿಕೆ ಪಡೆಯುವ ಗೋಜಿಗೆ ಹೋಗಿಲ್ಲ. 2 ತಿಂಗಳ ಹಿಂದೆ ಪುತ್ತೂರಿನಲ್ಲಿ ಭಾರೀ ಸದ್ದು ಮಾಡಿದ್ದ ಪುತ್ತೂರು ನಗರಸಭಾ ಸದಸ್ಯ PG ಜಗನ್ನಿವಾಸ್ ರಾವ್ ಅವರ ಪುತ್ರ ಮುರಳೀಕೃಷ್ಣ ಜೆ ರಾವ್ನ ಲವ್ ದೋಖಾ ಪ್ರಕರಣದ ಬಗ್ಗೆ ಈಕೆ ಬಾಯಿ ಬಿಟ್ಟಿಲ್ಲ. ಮಾಧ್ಯಮಗಳು ಈಕೆಯ ಬಾಯಿಗೆ ಮೈಕ್ ಹಿಡಿದಿಲ್ಲ ಎಂದೇ ಹೇಳಬೇಕು. ತನ್ನದೇ ತಾಲೂಕಿನಲ್ಲಿ ಹಿಂದೂ ಯುವತಿಗೆ ದ್ರೋಹ ಆಗಿದೆ. ಆ ಕುಟುಂಬದ ಜೊತೆಗೆ ಯಾವೊಬ್ಬ BJP ನಾಯಕರೂ ನಿಂತಿಲ್ಲ. ಒಬ್ಬ ಹೆಣ್ಣಾಗಿ ಶೋಭಾ ಈ ಯುವತಿಗೆ ಧೈರ್ಯ ತುಂಬುವ ಕೆಲಸ ಮಾಡಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂಬ ಕಾಳಜಿ ಕೇಂದ್ರ ಸಚಿವರಾಗಿರುವ ಹಿಂದೂಗಳ ಮಾನ ಪ್ರಾಣ ರಕ್ಷಣೆಯ ಬಗ್ಗೆ ಭಾರೀ ಭಾಷಣ ಬಿಗಿಯುವ ಈಕೆಗೆ ಯಾಕಿಲ್ಲ? ಇದನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಲ್ವಾ? ಸ್ವಲ್ಪ ಹಿಂದೆ ಹೋಗಿ ಕಳೆದ ವರ್ಷ ರಾಜರಾಜೇಶ್ವರಿ ನಗರ ಕ್ಷೇತ್ರದ BJP ಶಾಸಕ ಮುನಿರತ್ನ ಅತ್ಯಾಚಾರ ಪ್ರಕರಣಗಳಲ್ಲಿ ಬಂಧನವಾದಾಗಲೂ ಆಕೆಯ ಬಾಯಿಗೆ ಮಾಧ್ಯಮಗಳು ಮೈಕ್ ಹಿಡಿದಿಲ್ಲ. ಮುನಿರತ್ನ ತನ್ನ ಕ್ಷೇತ್ರದ HIV ಸೋಂಕಿತ ಮಹಿಳೆಯರನ್ನು ಬಳಸಿ ಹನಿ ಟ್ರ್ಯಾಪ್ ಮಾಡಿದ್ದು, ಮಾರಕ ರೋಗವನ್ನು ಹರಡಿದ್ದು, ಹಲವರ ಸಾವಿಗೆ ಕಾರಣವಾಗಿದ್ದು ಎಂತಹ ಘನಘೋರ ಕೃತ್ಯ. ಶೋಭಾ ಮೇಡಮ್ ಹೆಣ್ಣಾಗಿ ಇದನ್ನು ಖಂಡಿಸಬೇಕಿತ್ತು. ಆದರೆ ಆಕೆ ಆ ಕೆಲಸ ಮಾಡಿಲ್ಲ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. 2012ರಲ್ಲಿ ಶೋಭಾ ಕರಂದ್ಲಾಜೆಯವರು ರಾಜ್ಯದಲ್ಲಿ ಸಚಿವೆಯಾಗಿದ್ದಾಗ ಆಕೆಯದ ಊರಿನ ವಿದ್ಯಾರ್ಥಿನಿ ಸೌಜನ್ಯಳ ಭೀಕರ ಅತ್ಯಾಚಾರ ಕೊಲೆ ನಡೆದಿತ್ತು. ಸಂತ್ರಸ್ತ ಕುಟುಂಬದ ನೆರವಿಗೆ ಶೋಭಾ ಕರಂದ್ಲಾಜೆ ಹೋಗಿಲ್ಲ. 2023ರಲ್ಲಿ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಒತ್ತಾಯಿಸಿ ರಾಜ್ಯದಾದ್ಯಂತ ಹೋರಾಟ ಸಭೆಗಳು ನಡೆಯುತ್ತಿದ್ದಾಗ ಮಾಧ್ಯಮಗಳು ಶೋಭಾ ಕರಂದ್ಲಾಜೆಯವರ ಬಾಯಿಗೆ ಮೈಕ್ ಹಿಡಿದಿಲ್ಲ. ಸೌಜನ್ಯ ಪ್ರಕರಣದ ಬಗ್ಗೆ ತನಿಖೆ ಹಳ್ಳ ಹಿಡಿದಿರುವುದರ ಬಗ್ಗೆ ಶೋಭಾ ನಿಲುವೇನು ಎಂಬುದನ್ನು ಇದುವರೆಗೂ ಮಾಧ್ಯಮಗಳು ಕೇಳಿಲ್ಲ. ರಾಜ್ಯದಲ್ಲಿ ಹಿಂದೂ ಯುವಕರಿಂದ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾದಾಗ ಮಾಧ್ಯಮಗಳು ಆಕೆಯ ಅಭಿಪ್ರಾಯ ಕೇಳಲ್ಲ. ಆದರೆ ಆರೋಪಿ ಮುಸ್ಲಿಂ ಆಗಿದ್ದರೆ ಆಕೆ ದೆಹಲಿಯಲ್ಲಿರಲಿ ಎಲ್ಲೇ ಇರಲಿ ಆಕೆಯ ಮುಂದೆ ಮೈಕ್ ಹಿಡಿಯಲು ಮರೆಯಲ್ಲ. ವಿಧಾನ ಪರಿಷತ್ತಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು BJP ಮುಖಂಡ CT ರವಿ ಒಂದಲ್ಲ 7 ಬಾರಿ ವೇಶ್ಯೆ ಎಂದು ನಿಂದಿಸಿದಾಗ ಕೇಂದ್ರ ಸಚಿವೆ ಆಗಿರೋ ಶೋಭಾ ಏನಾದರೂ ಹೇಳಿಕೆ ಕೊಟ್ಟರೆ ಮಾಧ್ಯಮಗಳಿಗೆ ಆಕೆಯ ಅಭಿಪ್ರಾಯ ಕೇಳಬೇಕು ಅಂತ ಅನ್ನಿಸಿಲ್ಲ. ಸ್ವತಃ ಒಬ್ಬ ರಾಜಕಾರಣಿಯಾಗಿ ಶೋಭಾ ಕರಂದ್ಲಾಜೆ ಮತ್ತೊಬ್ಬ ನಾಯಕಿಗಾದ ಅವಮಾನಕ್ಕೆ ಖಂಡನೆ ವ್ಯಕ್ತಪಡಿಸಿಲ್ಲ. ಅಂದರೆ ಆಕೆಯಲ್ಲಿ ಸ್ತ್ರೀ ಸಹಜ ಸಂವೇದನೆ, ಮನುಷ್ಯತ್ವ ಸತ್ತು ಹೋಗಿದೆ ಎಂದೇ ಹೇಳಬೇಕಾಗುತ್ತದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಹಗಲು CMಗೆ, ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡುವವರು ಎಂದು BJP MLC N ರವಿಕುಮಾರ್ ನಿಂದಿಸಿದಾಗ ಮಾಧ್ಯಮಗಳು ಶೋಭಾ ಮುಂದೆ ಮೈಕ್ ಹಿಡಿಯಲಿಲ್ಲ. ಆಕೆಯೂ ಈ ಪ್ರಕರಣವನ್ನು ಖಂಡಿಸಿಲ್ಲ. ಈಗ ಕನ್ನಡದ ಕೀರ್ತಿ ಪತಾಕೆಯನ್ನು ವಿಶ್ವ ಮಟ್ಟದಲ್ಲಿ ಹಾರಿಸಿದ ಕನ್ನಡ ಕೃತಿಗೆ ಮೊದಲ ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಬಾನು ಮುಸ್ತಾಕ್ ದಸರಾ ಉದ್ಘಾಟಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ದೇಶದಗಲ ತನ್ನ ಮುಸ್ಲಿಂ ದ್ವೇಷವನ್ನು ಶೋಭಾ ಅವರು ಜಾಹೀರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆಕೆಯಿಂದ ಹೇಳಿಕೆ ಮೇಲೆ ಹೇಳಿಕೆ ಪಡೆದು ಮಾಧ್ಯಮಗಳು ತಮ್ಮ ಮಾನವನ್ನು ತಾವೇ ಹರಾಜು ಹಾಕಿಕೊಂಡಿವೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಕನ್ನಡದ ಸುದ್ದಿ ಮಾಧ್ಯಮಗಳು ಇದನ್ನೊಂದು ವಿವಾದ ಮಾಡುವಲ್ಲಿ ಯಶಸ್ವಿಯಾಗಿವೆ. 1 ವಾರದಿಂದ ತಮ್ಮ ಸ್ಟುಡಿಯೋದಲ್ಲಿ ಬಾನು ಮುಸ್ತಾಕ್ ಸುತ್ತ ಚರ್ಚೆ ನಡೆಸುತ್ತಾ ಕೋಮುವಾದಿಗಳಿಗೆ ವೇದಿಕೆ ಕಲ್ಪಿಸಿ ಈ ವಿಚಾರವನ್ನು ಇನ್ನಷ್ಟು ವಿವಾದಗೊಳಿಸುವ ಮಾಧ್ಯಮಗಳು BJPಯ ಟೂಲ್ ಕಿಟ್ ಭಾಗವಾಗಿವೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. BJP ನಾಯಕರಿಗೆ ಮುಖಭಂಗ ಮುಜುಗರವಾಗುತ್ತೋ ಅಂತಹ ಪ್ರಕರಣಗಳಲ್ಲಿ ಆ ಪಕ್ಷದ ಮುಖಂಡರ ಹೇಳಿಕೆ ಪಡೆಯಲ್ಲ ಅಂದರೆ ಮಾಧ್ಯಮದವರು ಯಾರಿಗೆ ತಮ್ಮನ್ನು ಮಾರಿಕೊಂಡಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ.
ವಾರವಿಡೀ ಮಾಧ್ಯಮಗಳು ಭಾನು ಅವರು ದಸರಾ ಉದ್ಘಾಟನೆ ಮಾಡುವ ಬಗ್ಗೆ ಎಲ್ಲ BJP ನಾಯಕರ ಅಭಿಪ್ರಾಯವನ್ನು ಪಡೆದಿವೆ. ಇದು ಭಾನು ಮುಸ್ತಾಕ್ ಅವರ ಬಗ್ಗೆ ಮಾಧ್ಯಮಗಳಿಗೆ ಇರುವ ಅಗೌರವವನ್ನು ತೋರಿಸುತ್ತದೆ. ಅವರ ಮನಸ್ಸಿನಲ್ಲಿರುವ ನಂಜಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಕನ್ನಡದ ಮೊದಲ ಬುಕರ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿಯನ್ನು ಹೇಗೆ ಗೌರವಿಸಬೇಕು ಎಂಬ ಕನಿಷ್ಠ ಜವಾಬ್ದಾರಿ ಮಾಧ್ಯಮಗಳಿಗೆ ಇಲ್ಲ. ಭಾನು ಅವರಿಗೆ ಬುಕರ್ ಪ್ರಶಸ್ತಿ ಬಂದಾಗ BJP ನಾಯಕರ ಅಭಿಪ್ರಾಯ ಕೇಳಲು ಮರೆತ ಮಾಧ್ಯಮಗಳು ಈಗ ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಿದಾಗ ಎದ್ದು ಬಿದ್ದು ಹೇಳಿಕೆ ಪಡೆಯುತ್ತಿರುವುದರಲ್ಲಿ ಮಾಧ್ಯಮಗಳ ವಿಕೃತ ಮನಸ್ಥಿತಿ ಅನಾವರಣ ಆಗಿದೆಯೇ ಹೊರತು ರಾಜ್ಯಕ್ಕೆ ಇದರಿಂದ ಯಾವುದೇ ಲಾಭ ಇಲ್ಲ. ರಾಜ್ಯದ ಜನರೇ ಮಾಧ್ಯಮಗಳು ಮತ್ತು ಕೋಮುವಾದಿಗಳ ಈ ದುಷ್ಟತನಕ್ಕೆ ತಕ್ಕ ಉತ್ತರ ನೀಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.